ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಉದ್ದ ಇರೋ ಪ್ಯಾಂಟ್ನ ಯಾವ ರೀತಿ ಫೋಲ್ಡ್ ಮಾಡಿ ಹೊಲಿಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಪ್ಯಾಂಟ್ ಆಲ್ಟ್ರೇಷನ್ ಹೇಗೆ ಮಾಡೋದು ಅಂತ. ಲೆಟ್ಸ್ ವಾಚ್. ಫ್ರೆಂಡ್ಸ್, ನಾನಿಲ್ಲಿ ಹೊಸ ಪ್ಯಾಂಟ್ ಮತ್ತು ಹಳೆ ಪ್ಯಾಂಟ್ ಎರಡೂ ತಗೊಂಡಿದ್ದೀನಿ. ಯಾಕಂದರೆ ಹಳೆ ಪ್ಯಾಂಟಿಂದ ಎಷ್ಟು ಲೆಂತ್ ಬೇಕು ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಪ್ಯಾಂಟ್ ಅಳತೆ ಮಾಡಿಬಿಟ್ಟು ನಾನಿಲ್ಲಿ ಈ ಥರ ಲೈನ್ ಟ್ರೇಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಕೇಲಿಂದ ಅಥವಾ ಟೇಪಿಂದ ಎಷ್ಟು ಇಂಚು ಅಂತ ಚೆಕ್ ಮಾಡ್ಕೊಳ್ಳೋಣ. ಇದು 1.5 ಇಂಚ್ ಫೋಲ್ಡ್ ಮಾಡಬೇಕು. ಎರಡು ಕಡೆನೂ ಅಷ್ಟೇ ಈ ಥರ ಲೈನ್ಸ್ ಹಾಕ್ಕೊಂಡು ಆಮೇಲೆ ಅಳತೆ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. 1.5 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಅಂದರೆ ನಾನೀಗ ಹೊಲಿತಾ ಇರೋ ಪ್ಯಾಂಟ್ಗೆ 1.5 ಇಂಚ್ ಫೋಲ್ಡ್ ಮಾಡಬೇಕಾಗಿದೆ. ನೀವು ಹೊಲಿಯೋ ಪ್ಯಾಂಟ್ಗೆ ಎಷ್ಟು ಇಂಚು ಬೇಕು ಅಂತ ನೋಟ್ ಮಾಡಿಕೊಂಡು ಮಾಡಿ. ಪ್ಯಾಂಟಲ್ಲಿ ಚಾಕಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆ ಲೈನ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ಆವಾಗ ಸ್ಟಿಚಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಏರುಪೇರು ಆಗೋದಿಲ್ಲ. ಫ್ರೆಂಡ್ಸ್, ಈಗ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ಪ್ಯಾಂಟ್ ಲೆಂತ್ ತುಂಬ ಉದ್ದ ಇದೆ ಅನಿಸಿದರೆ ಲೆಂತ್ನ ಕರೆಕ್ಟಾಗಿ ಮೆಷರ್ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡಿಬಿಟ್ಟು ಆಮೇಲೆ ಅಳತೆ ಮಾಡಿ ಸ್ಟಿಚ್ ಮಾಡಬೇಕು. ಈ ರೀತಿ ಕಂಟಿನ್ಯೂಸ್ ಹೊಲ್ಕೋಬೇಕು. ಸ್ಟಿಚ್ ಲೈನ್ ಫಾಲೋ ಮಾಡಬೇಕು. ಫ್ರೆಂಡ್ಸ್, ಸ್ಟಿಚ್ಚಿಂಗ್ ಲೈನ್ ಸರಿಯಾಗಿ ಎರಡು ಕಡೆನೂ ಸೇಮ್ ಲೈನ್ಗೆ ಜಾಯ್ನ್ ಆಗಬೇಕು. ಏರುಪೇರು ಇರಬಾರ್ದು. ಅಂದರೆ ಸ್ಟಾರ್ಟಿಂಗ್ ಲೈನ್ ಮತ್ತು ಎಂಡಿಂಗ್ ಲೈನ್ ಕರೆಕ್ಟಾಗಿ ಬಂದು ಜಾಯ್ನ್ ಆಗಬೇಕು. ಈಗ ಸ್ಟಿಚ್ ಮಾಡಿ ಆಗಿದೆ ನೋಡಿ, ಯಾವ ರೀತಿ ಬಂದಿದೆ ಅಂತ ನೋಡೋಣ. ಈಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಬೇಕು. ಈ ಎಕ್ಸ್ಟ್ರಾ ಥ್ರೆಡ್ಡು ಕೂಡ ನೋಡ್ಕೊಂಡು ಕಟ್ ಮಾಡಬೇಕು. ಸ್ಟಿಚಿಂಗ್ದು ಕಟ್ ಮಾಡಿಬಿಟ್ರೆ ಮತ್ತೆ ಹೊಲಿಗೆಲ್ಲ ಬಿಚ್ಚೋಗ್ಬಿಡುತ್ತೆ. ಈಗ ನೋಡಿ, ಸ್ಟಿಚ್ ಮಾಡಿ ಆಗಿದೆ, ಈ ರೀತಿ ಬಂದಿದೆ. ಈ ರೀತಿ ಎಕ್ಸ್ಟ್ರಾ ಕಾಣಿಸೋ ಥ್ರೆಡ್ಡೆಲ್ಲ ಟ್ರಿಮ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿ ಹೊಲಿದಿದ್ದೀನಿ. ಫ್ರೆಂಡ್ಸ್, ಈ ಥರ ಬಂದಿದೆ ನೋಡಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೊಲಿತಾರೆ. ಇದು ನನಗೆ ಗೊತ್ತಿರೋ ಟೆಕ್ನಿಕ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮೆಷಿನ್ ಇಲ್ಲ ಅಂದರೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕೈಯಿಂದನೂ ಕೂಡ ಹೊಲಿಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.